ಮತ್ತೊಮ್ಮೆ SMG ವರ್ಲ್ಡ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಈ ದಿನ ನಾವು ಇತಿಹಾಸದ ಅಧ್ಯಾಯ 5 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗೆ ಸಂಬಂಧಿಸಿದ 2 ಮತ್ತು 3 ಅಂಕದ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರ ಯಾವ ರೀತಿ ಬರೀಬೇಕು ಅನ್ನೋದನ್ನು ಇಲ್ಲಿ ನೋಡೋಣ. ಮೊದಲನೇದಾಗಿ, ಎನಿ ಬೇಸೆಂಟರು ಭಾರತದ ಇತಿಹಾಸದಲ್ಲಿ ಚಿರಸ್ಮರಣೀಯರಾಗಿದ್ದಾರೆ, ಸಮರ್ಥಿಸಿ ಅಂತಿದೆ. ಸೊ ಈ ಪ್ರಶ್ನೆ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಕೇಳ್ತಾನೆ. 2 ಅಥವಾ 3 ಅಂಕದ ಪ್ರಶ್ನೆ ಕೇಳ್ತಾನೆ. ಒಂದೊಂದು ಅಂಶಗಳನ್ನು ಗಮನಿಸಿ ತಾವು. ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳಿಗೆ ನವಚೈತನ್ಯ ತುಂಬಿದರು. ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಅಭಿಮಾನ ಬಿತ್ತಿದ್ದರು. ಸಮಾಜದಲ್ಲಿ ಸಮಾನತೆ, ವಿಶ್ವ ಸಹೋದರತೆ ವೃದ್ಧಿಸಲು ಯತ್ನ. ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಇವರು ಆರಂಭ ಮಾಡ್ತಾರೆ. 1916ರಲ್ಲಿ ಹೋಮ್ ರೂಲ್ ಚಳವಳಿಯ ಪ್ರಾರಂಭ. ಭಾರತೀಯ ತಾತ್ವಿಕತೆಗೆ ಕೊಡುಗೆ. 1917ರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಮತ್ತು ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರು ಭಾಗವಹಿಸಿರ್ತಾರೆ. ಇಷ್ಟು ಅಂಶಗಳನ್ನು ತಾವು ಪರೀಕ್ಷೆಯಲ್ಲಿ ಕೇಳಿದಾಗ ಬರೀಬೇಕು. 2 ಅಂಕದ್ದಿದ್ದರೆ 4 ಅಂಶಗಳು, 3 ಅಂಕದ್ದಿದ್ದರೆ 6 ಅಂಶಗಳು, 4 ಅಂಕದ್ದಿದ್ದರೆ 8 ಅಂಶಗಳನ್ನು ತಾವು ಬರೀಬೇಕಾಗುತ್ತೆ. ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆ 1 ಸಾರಿ ಕೇಳಿದ್ದಾನೆ. ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ, ಸತ್ಯಶೋಧಕ ಸಮಾಜದ ಉದ್ದೇಶಗಳನ್ನು ತಿಳಿಸಿ. ಜ್ಯೋತಿಬಾ ಫುಲೆ ಅವರು ಸ್ಥಾಪನೆ ಮಾಡಿದಂತಹ ಸತ್ಯಶೋಧಕ ಸಮಾಜದ ಉದ್ದೇಶಗಳು ಏನಾಗಿದ್ದವು, ಯಾವ ಉದ್ದೇಶಕ್ಕೋಸ್ಕರ ಇದನ್ನು ಅವರು ಸ್ಥಾಪನೆ ಮಾಡಿದ್ರು. ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ, ಇದರಿಂದ ವಿಚಾರಗಳನ್ನು ಅಭಿವೃದ್ಧಿಗೊಳಿಸಲು ಸಾಧ್ಯ ಎನ್ನುವಂಥದ್ದು. ಸ್ತ್ರೀ ಪುರುಷರ ಅಸಮಾನತೆ, ಮಾನವ ಹಕ್ಕುಗಳ ನಿರಾಕರಣೆ, ಜನರನ್ನು ಶೋಷಿಸುವುದು, ಅಸ್ಪೃಶ್ಯತೆ ಆಚರಣೆಗಳನ್ನು ವಿರೋಧಿಸಿತು, ಪಾನ ನಿಷೇಧವನ್ನು ಒತ್ತಾಯಿಸಿತು, ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿಯನ್ನು ಸಂಘಟಿಸಿತು, ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆಗಳ ಆರಂಭ, ಶೂದ್ರರ ಗುಲಾಮಗಿರಿಯನ್ನು ಉಗ್ರವಾಗಿ ಖಂಡಿಸಿತು, ಸಮಾನತೆಯ ಆಶಯದ ಮೇಲೆ ಹೊಸ ಸಮಾಜದ ನಿರ್ಮಾಣ, ರೈತ ಪರ ಹೋರಾಟಗಳನ್ನು ನಡೆಸಿತು. ಈ ಎಲ್ಲ ಉದ್ದೇಶಗಳನ್ನಿಟ್ಟುಕೊಂಡು ಸತ್ಯಶೋಧಕ ಸಮಾಜ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇತ್ತು. ಜ್ಯೋತಿಬಾ ಫುಲೆ ಜೊತೆಗೆ ಅವರ ಧರ್ಮಪತ್ನಿಯಾದ ಸಾವಿತ್ರಿಬಾಯಿ ಫುಲೆ ಅವರು ಕೂಡ ಸಾಕಷ್ಟು ಇದಕ್ಕೆ ತಮ್ಮ ಯೋಗದಾನವನ್ನು ನೀಡಿದ್ದಾರೆ. ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ ಬರುವಂಥದ್ದು, ಆರ್ಯ ಸಮಾಜದ ಉದ್ದೇಶಗಳೇನು? ಇದನ್ನು ಬಹಳಷ್ಟು ಸಲ ಪರೀಕ್ಷೆಯಲ್ಲಿ 2 ಅಂಕಕ್ಕೆ ಮತ್ತು 3 ಅಂಕಕ್ಕೆ ಕೇಳಿದ್ದಾನೆ. ಏನು ಅಂಶಗಳನ್ನು ಇಲ್ಲಿ ನಾವು ಪ್ರಮುಖವಾಗಿ ಬರೀಬೇಕಾಗುತ್ತೆ? ಒಬ್ಬನೇ ದೇವರಲ್ಲಿ ನಂಬಿಕೆ ಅನ್ನುವಂಥ ಅಂಶ ಇಲ್ಲಿ ನೀವು ಬರೀಬೇಕಾಗುತ್ತೆ. ಜಾತಿ ಆಧಾರದ ತಿರಸ್ಕಾರ, ಅದೇ ರೀತಿ ಅಂತರ್ಜಾತೀಯ ವಿವಾಹಕ್ಕೆ ಆರ್ಯ ಸಮಾಜ ಪ್ರೋತ್ಸಾಹವನ್ನು ನೀಡ್ತಾ ಇತ್ತು. ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ಇನ್ನು ಮತ್ತೊಂದು ಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ ಸ್ತ್ರೀ ಪುರುಷರ ಸಮಾನತೆಯನ್ನು ಇದು ಎತ್ತಿ ಹಿಡಿತಾ ಇತ್ತು. ಅದೇ ರೀತಿ ವೇದಗಳು ಶ್ರೇಷ್ಠತೆ ಅನ್ನುವಂಥ ಅಂಶ ಕೂಡ ಹೇಳುತ್ತೆ. ಪ್ರಾಚೀನ ಗ್ರಂಥಗಳ ಅಧ್ಯಯನ ಕೂಡ ಮಾಡಬೇಕನ್ನುವಂಥದ್ದು ಇದು ಹೇಳುತ್ತೆ. ಆರ್ಯ ಸಮಾಜದ ಸ್ಥಾಪಕರಾದಂಥ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂದಿರುಗಿ ಎನ್ನುವಂಥ ಪ್ರಮುಖವಾದ ಘೋಷಣೆ ಕೂಡ ನೀಡಿದ್ದಾರೆ. ಆರ್ಯ ಸಮಾಜದ ಉದ್ದೇಶಗಳನ್ನು ಈ ರೀತಿಯಾಗಿ ತಾವು ಪರೀಕ್ಷೆಯಲ್ಲಿ ಬರೆದು ಅಂಕಗಳನ್ನು ಗಳಿಸಬೇಕಾಗುತ್ತೆ. ಸರಿ, ಹಾಗಾದರೆ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದು ಪರೀಕ್ಷೆಯಲ್ಲಿ ಬರಬಹುದಾಗಿರುವಂಥದ್ದು, ಪ್ರಾರ್ಥನಾ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳನ್ನು ವಿವರಿಸಿ. ಇದೇ ರೀತಿಯಾದಂಥ ಪ್ರಶ್ನೆಯನ್ನು ನಿಮಗಿಲ್ಲಿ ಕೇಳಬಹುದು. ಇಲ್ಲಿ ಬರೀಬೇಕಾದಂಥ ಅಂಶಗಳು, ಪ್ರಾರ್ಥನಾ ಸಮಾಜವು ಶಿಕ್ಷಣ ಪ್ರಚಾರಕ್ಕೆ ಆದ್ಯತೆಯನ್ನು ನೀಡಿತ್ತು. ಇನ್ನು ವಿಧವಾ ವಿವಾಹಕ್ಕೆ ಪ್ರೋತ್ಸಾಹಿಸುವಂಥ ಕೆಲಸ ಕೂಡ ಮಾಡಿತ್ತು. ಸ್ತ್ರೀ ಶಿಕ್ಷಣ, ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ, ಜಾತಿ ಪದ್ಧತಿ, ವಿಗ್ರಹಾರಾಧನೆ, ಸ್ಪರ್ಧಾ ಪದ್ಧತಿ ಮತ್ತು ಬಾಲ್ಯ ವಿವಾಹಕ್ಕೆ ವಿರೋಧ,
ಅನಾಥಾಲಯಗಳು, ರಾಷ್ಟ್ರೀಯ ಶಾಲೆಗಳು ಮತ್ತು ವಿದ್ವಾಶ್ರಮಗಳನ್ನು ಸ್ಥಾಪಿಸಿದರು. ಹಿಂದೂ ಮುಸ್ಲಿಂ ಏಕತೆಯ ಪ್ರತಿಪಾದನೆಯನ್ನು ಇವರು ಮಾಡ್ತಾರೆ. ಅದರ ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರೌಢಶಾಲೆಗಳನ್ನು ಕೂಡ ತೆರೀತಾರೆ. ಇಷ್ಟೆಲ್ಲ ಕೂಡ ಪ್ರಾರ್ಥನಾ ಸಮಾಜವು ಆ ಕಾಲದಲ್ಲಿ ಸಮಾಜದ ಸುಧಾರಣೆಗಾಗಿ ಮಾಡಿದಂತಹ ಈ ಪ್ರಯತ್ನಗಳು ಅತ್ಯಂತ ಪ್ರಮುಖವಾದಂತಹ ಪ್ರಯತ್ನಗಳು. ಪರೀಕ್ಷೆಯಲ್ಲಿ ಎಷ್ಟು ಅಂಕದ ಪ್ರಶ್ನೆ ಕೇಳ್ತಾನೆ ಅನ್ನೋದ ಆಧಾರದ ಮೇಲೆ ನೀವು ಅಂಶಗಳನ್ನು ಇಲ್ಲಿ ಬರೀಬೇಕು. ಸರಿ, ಹಾಗಾದರೆ ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆಯನ್ನು ಗಮನಿಸೋಣ. ಪೆರಿಯಾರ್ ಚಳವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ಅನ್ನುವಂಥದ್ದನ್ನು ಕೇಳಬಹುದು. ಏನೇನು ಅಂಶಗಳನ್ನು ಬರೀಬೇಕಿಲ್ಲಿ? ಪ್ರಮುಖವಾಗಿ ಬ್ರಾಹ್ಮಣೇತರ ಸಮುದಾಯದ ಚಳವಳಿ ಇದು ಆಗಿರುತ್ತೆ. 1916ರಲ್ಲಿ ಜಸ್ಟಿಸ್ ಪಾರ್ಟಿಯು ಈ ಚಳುವಳಿಯನ್ನು ಮುನ್ನಡೆಸಿತು. ಪೆರಿಯಾರ್ ನೇತೃತ್ವದಲ್ಲಿ ಆತ್ಮಗೌರವ ಚಳವಳಿ ಆರಂಭವಾಗುತ್ತೆ. ಕಾಂಗ್ರೆಸ್ ವರ್ಣಾಶ್ರಮ ಧರ್ಮದ ಪರವಾಗಿದೆ ಎಂದು ಪರ್ಯಾಯವಾದ ದ್ರಾವಿಡ ಚಳವಳಿಯನ್ನು ಇವರು ಆರಂಭ ಮಾಡ್ತಾರೆ. ತಮಿಳು ಭಾಷೆ ದ್ರಾವಿಡ ಭಾಷೆ ಅನ್ನೋದು ಹೇಳ್ತಾರೆ ಇವರು. ಹೇಳ್ತಾ ಜೊತೆಗೆ ರಿವೋಲ್ಟ್ ಎನ್ನುವಂಥ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆ ಆಶೆಯನ್ನು ಎತ್ತಿ ಹಿಡಿತಾರೆ. ದ್ರಾವಿಡ್ ಕಳಗಂ ಸಂಘಟನೆಯನ್ನು ಹುಟ್ಟು ಹಾಕ್ತಾರೆ. ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಇಷ್ಟೆಲ್ಲ ಅಂಶಗಳು ಪೆರಿಯಾರ್ ಚಳವಳಿಗೆ ಸಂಬಂಧಪಟ್ಟಂಥ ಮುಖ್ಯಾಂಶಗಳಲ್ಲಿ ಪಟ್ಟಿ ಮಾಡಬಹುದು. ಸರಿ, ಹಾಗಾದರೆ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದು, ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯರ ಪಾತ್ರವು ಸ್ಮರಣೀಯವಾದದ್ದು ಸಮರ್ಥಿಸಿ ಅನ್ನುವಂಥದ್ದನ್ನು ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಮೊದಲು ಕೇಳಿದ್ದಾನೆ. ಇಲ್ಲಿ ಬರೀಬೇಕಾದಂಥ ಅಂಶಗಳು: ಬ್ರಹ್ಮ ಸಮಾಜದ ಸ್ಥಾಪಕರಾಗಿರ್ತಾರೆ, ಭಾರತೀಯ ನವೋದಯ ಜನಕ ಎನ್ನುವಂಥ ಪ್ರಖ್ಯಾತಿ ಪಡೆದಿರ್ತಾರೆ, ಮೂರ್ತಿ ಪೂಜೆಯನ್ನು ಇವರು ಪ್ರಶ್ನೆ ಮಾಡ್ತಾರೆ, ಸ್ತ್ರೀ ಶೋಷಣೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಸಂವಾದ ಕೌಮುದಿ ಎನ್ನುವಂತಹ ಬಂಗಾಳಿ ಭಾಷೆಯ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ, ಏಕದೇವತಾರಾಧನೆಗೆ ಪ್ರೋತ್ಸಾಹವನ್ನು ನೀಡ್ತಾರೆ, ಯಜ್ಞ ಯಾಗಾದಿಗಳನ್ನು ಖಂಡನೆ ಮಾಡ್ತಾರೆ, ಅದನ್ನು ಖಂಡಿಸ್ತಾರೆ, ಪತ್ರಿಕೋದ್ಯಮದ ಮೂಲಕ ವೈಚಾರಿಕತೆಯನ್ನು ಹರಡಿಸುವಂಥ ಕೆಲಸ ಮಾಡ್ತಾರೆ, ಸತಿ ಪದ್ಧತಿ ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಟವನ್ನು ಬೆಳೆಸ್ತಾರೆ, ವಿಲಿಯಂ ಬೆಂಟಿಂಗ್ ಜಾರಿಗೆ ತಂದಂಥ ಸತಿ ಸಹಗಮನ ಪದ್ಧತಿಯ ವಿರುದ್ಧ ಕಾಯ್ದೆಗೆ ಇವರು ಬೆಂಬಲವನ್ನು ನೀಡ್ತಾರೆ. ಇಷ್ಟೆಲ್ಲ ಅಂಶಗಳು ರಾಜಾರಾಮ್ ಮೋಹನ್ ರಾಯರ ಪಾತ್ರ ಸ್ಮರಣೀಯವಾದುದಕ್ಕೆ ಸಾಕ್ಷಿ. ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆಯಲ್ಲಿ ಬರುವಂಥದ್ದು, ಸರ್ ಸೈಯದ್ ಅಹಮದ್ ಖಾನ್ರು ಮುಸ್ಲಿಂ ಸಮುದಾಯದಲ್ಲಿ ಹೇಗೆ ಶೈಕ್ಷಣಿಕ ಅರಿವನ್ನು ಮೂಡಿಸಿದರು ಅನ್ನೋಂಥ ಪ್ರಶ್ನೆ ಪರೀಕ್ಷೆಯಲ್ಲಿ ಒಂದು ಸಲ ಕೇಳಿದ್ದಾನೆ, 2 ಅಂಕದ ಪ್ರಶ್ನೆಗೆ. ಇವರ ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಮುಂದೆ ಇದೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯ ಆಗಿ ಪ್ರಖ್ಯಾತ ಪಡೆಯುತ್ತೆ. ಪಾಶ್ಚಾತ್ಯ ಶಿಕ್ಷಣದಿಂದ ನವೀಕೃತ ಸಮಾಜದ ನಿರ್ಮಾಣ ಸಾಧ್ಯ ಅಂತೇಳಿ ಹೇಳಿದರು. ಅದರ ಜೊತೆಗೆ ಸ್ತ್ರೀ ಶಿಕ್ಷಣಕ್ಕೆ ಬೆಂಬಲವನ್ನು ನೀಡ್ತಾರೆ. ಇದು ಅತ್ಯಂತ ಪ್ರಮುಖವಾದಂಥ ಅಂಶ ಮುಸ್ಲಿಂ ಸಮುದಾಯದಲ್ಲಿ. ಜೊತೆಗೆ ವೈಚಾರಿಕ ಚಿಂತನೆಯನ್ನು ಮಾಡುವಂಥವರಾಗಿರ್ತಾರೆ. ಈ ಅಂಶಗಳನ್ನು ತಾವೆಲ್ಲರೂ 2 ಅಂಕದ ಪ್ರಶ್ನೆ ಕೇಳಿದಾಗ ಈ ಅಂಶಗಳನ್ನು ಬರೆದರೆ ತಮಗೆ ಖಂಡಿತವಾಗಿಲ್ಲಿ 2 ಅಂಕಗಳು ಲಭಿಸುತ್ತವೆ. ಸರಿ, ಹಾಗಾದರೆ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ, ನಾರಾಯಣ್ ಗುರುರವರ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿ ಅನ್ನುವಂಥದ್ದನ್ನು ಪರೀಕ್ಷೆಯಲ್ಲಿ ಕೇಳಬಹುದು. ನೋಡ್ರಿ, ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣಕ್ಕಾಗಿ ಕೆಲಸಗಳನ್ನು ಮಾಡಿದ್ದಾರೆ. ಸಾಮಾಜಿಕ ಪ್ರತಿರೋಧ ಚಳವಳಿಗಳನ್ನು ಆ ಕಾಲದಲ್ಲೇ ಆರಂಭ ಮಾಡಿರ್ತಾರೆ. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎನ್ನುವುದನ್ನು ಸಾರ್ತಾರೆ. ವೈಕಂ ಸತ್ಯಾಗ್ರಹದ ಮೂಲಕ ಶಿವ ದೇವಾಲಯ ಪ್ರವೇಶ ಚಳವಳಿಯನ್ನು ಯಶಸ್ವಿಯಾಗಿ ನಡೆಸ್ತಾರೆ. ಅದೇ ರೀತಿಯಾಗಿ
ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿ ಕೂಡ ಮಾಡ್ತಾರೆ. ಇದು ನಾರಾಯಣ ಗುರುರವರ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯಿಂದ ಆಗಿರುವಂತಹ ಕೆಲಸ ಕಾರ್ಯಗಳು, ಸುಧಾರಣೆಗಳು ಅಂತೇಳಿ ಹೇಳಬಹುದು. ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಇಲ್ಲಿ ಬರುವಂಥದ್ದು, ಸ್ವಾಮಿ ವಿವೇಕಾನಂದರು ಯುವಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ ಅನ್ನುವಂಥ ಪ್ರಶ್ನೆ ಪರೀಕ್ಷೆಯಲ್ಲಿ ಈ ಮೊದಲು ಕೇಳಿದ್ದಾನೆ. ಇಲ್ಲಿ ಬರೀಬೇಕಾದಂಥ ಅಂಶಗಳಂತ ಹೇಳಿದ್ರೆ, ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಸಂಸ್ಕೃತಿಯ ಬೆಳವಣಿಗೆಗೆ ಜನರನ್ನು ವಿದ್ಯಾವಂತನಾಗಿಸಿದರೆ ಅವರೇ ಸುಧಾರಣೆ ಬಯಸುವರು. ಶಾಸನ ರೂಪಿಸುವ ಸಂಸ್ಥೆಗಳು ರಚನೆಯಾಗಬೇಕು. ಕತ್ತಲೆಯಲ್ಲಿರುವವರಿಗೆ ಬೆಳಕು ನೀಡುವುದು. ಇನ್ನು ಅದೇ ರೀತಿಯಾಗಿ ಜಾತೀಯತೆ, ಅಸ್ಪೃಶ್ಯತೆಗೆ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ. ಭಾಷಣಗಳು ರಾಷ್ಟ್ರೀಯತೆ ಆಲೋಚನೆಗೆ ಹಿಡಿದ ಕೈಗನ್ನಡಿಗಳು. ಅವರೇನೆಲ್ಲ ಭಾಷಣಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನು ಬಿಡಬೇಕು ಅನ್ನೋಂಥ ಅಂಶವನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಈ ಎಲ್ಲ ಅಂಶಗಳು ನಮ್ಮ ಯುವ ಶಕ್ತಿಗೆ ಪ್ರೇರಕವಾಗಿರುವಂಥ ಅಂಶಗಳಂತೇಳಿ ನಾವು ಹೇಳಬಹುದು. ಇಷ್ಟು ಅಂಶಗಳು ಪರೀಕ್ಷೆಯಲ್ಲಿ ಕೇಳಿದಾಗ ತಾವುಗಳು ಬರಿಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಇಲ್ಲಿಯವರೆಗೆ ಇದನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ತಮ್ಮೆಲ್ಲರಿಗೆ ವಂದನೆಗಳು, ಅಭಿನಂದನೆಗಳು.